ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕಟ್ಟಿಸಂಗಾವಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮದಲ್ಲಿ ರಸ್ತೆ, ಕುಡಿಯುವ ನೀರು, ಚರಂಡಿ, ಬೀದಿ ದೀಪ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳ ಅಭಿವೃದ್ಧಿ ಸಮರ್ಪಕವಾಗಿ ಆಗಿಲ್ಲ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಇಲ್ಲಿ ಕಟ್ಟಿಸಂಗಾವಿ ಊರಿಗೆ ಬಂದೇವಿ. ಜನರ ಕಾಮಗಾರಿ ಯಾವ ಥರ ಇದೆ ಇಲ್ಲ ಅನ್ನೋದು ಕೇಳೋಣ ಬನ್ನಿ. ಸರ್, ಇದು 20 ವರ್ಷ ಐತ್ರಿ. ಇದು ಒಂದು ರೋಡ್ ಆಗಿಲ್ಲ, ಒಂದು ನೆಳ ಆಗಿಲ್ಲ, ಏನ್ ಸೌಲಭ್ಯ ಅನ್ನೋದೇ ಗೊತ್ತಿಲ್ಲ ನೋಡ್ರಿ ಸರ್. ಎಷ್ಟು ವರ್ಷ ಆಯ್ತಮ್ಮ? 20 ವರ್ಷ ಮದುವೆ ಆಗಿ 20 ವರ್ಷ ಐತಿ. ಒಣಗಿ ರೋಡೇ ಇಲ್ಲ. ಈ ಕಡೆಗೆ ಗೊತ್ತಿಲ್ರಿ ಸರ್. ಅಂದ್ರೆ ನಮ್ಮ ಒಣಗಿ ಮಾತ್ರ ರೋಡೇ ಇಲ್ಲ. ನೀರಿನ ವ್ಯವಸ್ಥೆ ಇಲ್ರಿ. ನೀರು ಒಂದ್ ನೆಳ ಅದಾರಿ, ಅದ್ ಯಾವಾಗ ಬರ್ತಾ ಅವಾಗ ಕುಡಿಬೇಕು, ಇಲ್ಲಿಕ್ಕಿಲ್ಲ. ಲೈಟ್ ಯಾಳಿಗಿರ್ತಾವ ಯಾಳಿಗೆ ಹೋತಾವ ಗೊತ್ತಿಲ್ಲ ನೋಡ್ರಿ ಸರ್. ಬಾಳ ಹೈರಾಣ ಅದಾರಿ. ಸುಮ್ಮನೆ ಹೇಳಿದ್ರೆ ಹೇಳ್ದಂಗೆ 20 ವರ್ಷ ಐತ್ರಿ ಸರ್. ಇದು ನಮ್ಗೆ ಏನು ಇದು ಒಂದೇ ಸಮಸ್ಯೆ ಅದಮ್ಮ? ಪೂರಾ ಊರಲ್ಲೆಲ್ಲ ಇದೇ ಸಮಸ್ಯೆ? ಊರ ಸಮಸ್ಯೆ ಎಲ್ಲ ಪ್ರಾಬ್ಲಮ್ ಊರ ಸಮಸ್ಯೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕಟ್ಟಿಸಂಗಾವಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮದಲ್ಲಿ ರಸ್ತೆ, ಕುಡಿಯುವ ನೀರು, ಚರಂಡಿ, ಬೀದಿ ದೀಪ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳ ಅಭಿವೃದ್ಧಿ ಸಮರ್ಪಕವಾಗಿ ಆಗಿಲ್ಲ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಸರ್ ನಮಸ್ಕಾರ. ರೋಡ್ ನೋಡ್ರಿ, 20 ವರ್ಷ ಆಯ್ತು, ರೋಡ್ ಇಲ್ಲ, ಏನಿಲ್ಲ. ಮತ್ತು ಈ ಕಡೆ ನೋಡಿದ್ರೆ ಚರಂಡ್ರಿ, ಮಳೆ ಬಂದ್ರೆ ಭಾಳ ಕಷ್ಟ, ನಡೆಯೋಕ್ಕಾಗಲ್ಲ ಮಂದಿಗೆ. ಯಾವುದು MLA ಆಸ್ ಬಂದ್ರೆ ಭೀ ಏನು ಬಂದ್ರೆ ಭೀ MLA ಬಂದ್ರೆ ಅಷ್ಟೇ ರೋಡಿಗೆ ಹೋಗ್ತಾರೆ, ಆ ಕಡೆ ಹೋಗ್ತಾರೆ. ಇದು ಒಳಗಡೆ ಯಾರು ಬರೋಂಗಿಲ್ಲ. ಅವ್ರು ರಾಜಕೀಯ ಅವ್ರಿಗೆ ಸಂಬಂಧಪಟ್ಟು ಇದು ಮಾಡ್ತಾರೆ. ಇದು ನಮ್ಮದು ವ್ಯವಸ್ಥೆಯಲ್ಲಿ ನಾವೆಲ್ಲ ಮನೆ ಎಲ್ಲ ಐತೆ, ಎಲ್ಲ ಚಿಕ್ಕ ಹುಡುಗರು ಐತೆ, ಎಲ್ಲ ಐತೆ. ಅವ್ರದ್ದು ವ್ಯವಸ್ಥೆ ಇಲ್ಲ. ಎಲ್ಲ ಬೀಳೋದು, ಚರಂಡಿ ಬೀಳೋದು, ಹೇಳೋದು, ಕಾಯಿಲೆ, ಜ್ವರ ಅದು ಬರ್ತಾಯಿದೆ. ಮತ್ತು ಮುಂದೆ ಪ್ರಾಬ್ಲಮ್ ಇದೆ. ಮತ್ತು ಪಂಚಾಯತ್ ಅವ್ರಿಗೂ ಏನು ಮಾಡಲ್ಲ, ಯಾರು ಹಿಕ್ಸ್ ತೋರ್ತಾ ಇಲ್ಲ ಇದಕ್ಕೆ. ಅವ್ರಿಗೋಸ್ಕರ ನಮ್ಮ ಹೆಸರು ಸರ್ ಶಿವಾಜಿ ಸರ್. ಶಿವಾಜಿ. ಹಾಂ. ಎಷ್ಟು ವರ್ಷದಿಂದ? ಮಿನಿಮಮ್ ನಾ ಹುಟ್ಟಿಗೆ ಇಲ್ಲ, ಅವಾಗಿನಿಂದ ಹಿಂಗೆ ಐತೆ. ಈಗ ನಾನು ಯಾವಾಗ ತಿಳಿಯೋದು ಐತೆ ನೋಡಿ. ಯಾರು ಆಸ್ಪತ್ರೆ ಮಾಡ್ತಾನೆ ನಿಂತಾರೆ ಕೆಲಸ, ಯಾರು ಮಾಡಂಗಿಲ್ಲ. ಅಷ್ಟು ಅಭಿವೃದ್ಧಿ ಮಾಡಂಗಿಲ್ಲ. ಮಾಡ್ತೀನಿ ಅಂತಾರೆ, ಯಾರು ಮಾಡಂಗಿಲ್ಲ. ಅವ್ರವ್ರ ಏರಿಯಾದಲ್ಲಿ ಅವ್ರು ಮಾಡ್ಕೊತಿದ್ದಾರೆ. ಈಗ ಅವ್ರು ಸಂಬಂಧಪಟ್ಟಿದಾಗ ಎಲ್ಲೇ ಜಾಗ ಐತೆ ನೋಡಿ, ಅವ್ರೊಂದು ಡಿಮ್ಯಾಂಡ್ ಐತೆ, ಅವ್ರ ಜಾಗದಲ್ಲೇ ಮಾಡ್ಕೊತಾರೆ. ಈ ಜಾಗದಲ್ಲಿ ಯಾರು ಡಿಮ್ಯಾಂಡ್ ಇಲ್ಲ, ಯಾರು ಮಾಡ್ತಾ ಇಲ್ಲ ಅಷ್ಟೇ. ಎಲ್ಲ ಏರಿಯಾದಲ್ಲಿ ಇವರೇ ಪ್ರಾಬ್ಲಮ್ಮು. ಎಲ್ಲ ಕಡೆ ಮಾಡಿದ್ದಾರೆ, ಈ ಏರಿಯಾದಲ್ಲಿ ಜಾಸ್ತಿ ಮಾಡಿಲ್ಲ. ಯಾರು ತಲೆಗೆ ಹೈಕಂಗಿಲ್ಲ ಇಲ್ಲಿ. ಅಂದ್ರೆ ನಿಮ್ಮ ಓಣಿ ಒಳಗೆ ಇಲ್ಲಿ ಯಾರು ಹೈಕಂಗಿಲ್ಲ. ಅದೇ ಎಲ್ಲ MLA ಬರ್ತಾರೆ, ಅಲ್ಲಿಂದ ಹೋಗ್ತಾರೆ, ಅಲ್ಲಿಂದ ಆ ಕಡೆ ಇದು ಮಾಡಿ ಹೋಗ್ತಾರೆ ಅಷ್ಟೇ. ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಜನರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗ್ರಾಮದ ಸಮಸ್ಯೆಗಳನ್ನು ಶೀಘ್ರದಲ್ಲೇ ಪರಿಹರಿಸಿ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಒತ್ತಾಯಿಸಿದ್ದಾರೆ. ಸಮಸ್ಯೆಗಳು ಮುಂದುವರಿದರೆ ಉಗ್ರ ಹೋರಾಟ ನಡೆಸುವುದಾಗಿ ಸಾರ್ವಜನಿಕರು ಎಚ್ಚರಿಕೆ ನೀಡಿದ್ದಾರೆ. ರಣಧೀರ್ ಕುಮಾರ್ ಬೆಣ್ಣಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆ ಜೇವರ್ಗಿ ತಾಲೂಕು ಕಟ್ಟಿಸಂಗಾವಿ ಊರಲ್ಲಿ ಬಂದಿದ್ದೀವಿ. ಜನರ ಕಾಮಗಾರಿ ಏನು ಮಾಡ್ಯಾರ ಕೇಳೋಣ ಬನ್ನಿ. ನಮಸ್ಕಾರ. ನನ್ನ ಹೆಸರು ರಣಧೀರ್ ಕುಮಾರ್ ದೀಪ್ ಕೊಂಬಿನ್ಕರ್ ಅಂತೇಳಿ. ಏನಪ್ಪ ಅಂತಂದ್ರೆ ಇವತ್ತು ಕಟ್ಟಿಸಂಗಾಯಿಗೆ ಬಂದಿವಿ. ನಮ್ಮ ಜೇವರ್ಗಿ ತಾಲೂಕಿನ ಗ್ರಾಮದಲ್ಲಿ ಒಂದು ಕಟ್ಟಿಸಂಗಾಯಿ ಅಂತೇಳಿ ಊರಿದೆ. ಅಲ್ಲಿ ನೋಡ್ರಿ, ಇಲ್ಲೆಲ್ಲ ಹೆಂಗಾಗ್ಯದ ಚರಂಡಿ, ಇಲ್ಲೆಲ್ಲ ಕ್ಲೀನಾಗಿರ್ಬೇಕಲ್ಲ. ಇಲ್ಲೆಲ್ಲ ಚರಂಡಿ ಯಾವ ಥರ ಚರಂಡಿ ಇಲ್ಲ. ಈಗ ಈ ಕಡೆ ನೀರು ಹರಿತಾವ, ಈ ಕಡೆ CC ರೋಡಲ್ಲಿ ಚರಂಡಿ ಮಾಡ್ಬೇಕಾಯ್ತು. ಸೈಡಲ್ಲಿ ಚರಂಡಿ ಮಾಡಿಲ್ಲ. ಈ ಕಡೆ ನೋಡ್ರಿ, ಇಂಥ ಕಡೆ ನೋಡ್ರಿ, ಸ್ವಲ್ಪ ಈ ಥರ ಎಲ್ಲ ನೀರು ಇದು ಮಾಡಿದ್ರೆ ಈಗೆಲ್ಲ ಮಳೆಗಾಲ. ಇದು ಮಳೆಗಾಲ ಟೈಮಲ್ಲಿ ಏನಪ್ಪ ಅಂತಂದ್ರೆ ರೋಗ ಅವು ಇವು ಎಲ್ಲ ಬರ್ತಾವ. ಹಳ್ಳಿ ಸ್ವಲ್ಪ ಕ್ಲೀನ್ ಇರ್ಬೇಕಲ್ಲ, ಹಳ್ಳಿ ಕ್ಲೀನ್ ಇರ್ಬೇಕಲ್ಲ. ಗ್ರಾಮದಲ್ಲಿ ಈ ಥರ ಇದ್ರೆ ಮತ್ತು CC ರೋಡ್ ಅದ, CC ರೋಡ್ ಮ್ಯಾಗೆಲ್ಲ ಮಣ್ಣು ಕೂರ್ತದ. ಇಂಥ ಕಡೆ MLA ಸಾಹೇಬರು ಮತ್ತು ಏನಪ್ಪ ಅಂತಂದ್ರೆ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು ಮತ್ತು PDO ಆಗಿರ್ಬೋದು, ದುಡ್ಡು ಏನಾಯ್ತು ಕೇಳ್ಬೇಕೆಲ್ಲ ಸಾರ್ವಜನಿಕರು. ಯಾಕಂತಂದ್ರೆ ಇವರು ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ಬೇರೆ ಯಾರ್ದು ದುಡ್ಡು ಅಲ್ಲ, ನಮ್ಮ ಸಾರ್ವಜನಿಕರು ದುಡ್ಡೇ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾರೆ. ಏನೇ ತೊಗೊಂಡ್ರೆ ಒಂದು ತೆರಿಗೆ ರೂಪದಲ್ಲಿ ನಾವು ಕೊಡ್ತೀವಿ. ಮೊದಲು ಬ್ರಿಟಿಷರು ಇದ್ರೂ ನಮ್ಮಲ್ಲಿ ತೆರಿಗೆ ರೂಪದಾಗ ಅವ್ರು ಉಸ್ಲಿ ಮಾಡ್ತಾರೆ. ಈಗ ರಾಜಕಾರಣಿಗಳು ಉಸ್ಲಿ ಮಾಡ್ತಾರೆ. ಅಂದ್ರೂ ಇಲ್ಲಿ ನಮ್ಮ ತಾಲೂಕು, ನಮ್ಮ ಹಳ್ಳಿ ಏನಿದ್ರು ದೊಡ್ಡ ಹೋಗ್ಯದ. CC ರೋಡ್ ಇಲ್ಲ. ಒಂದು ಈ ಊರಿಗೆ ಕುಡಿಯೋಕೆ ನೀರಿಂದು ಸ್ವಲ್ಪ ಅಸ್ವಸ್ಥತೆ ಅನ್ನಿಸ್ತದ. ಮತ್ತು ಏನಪ್ಪ ಅಂದ್ರೆ ಮಾಡ್ಬೇಕು. ಈ ಕಡೆ ಎಲ್ಲ ಅಧಿಕಾರಿಗಳು ಅವರು ಎಲ್ಲರೂ ಸ್ವಲ್ಪ ಗಮನ ಹರಿಸ್ಬೇಕು. ಇಲ್ಲೆಲ್ಲ ನಮ್ಮ ಅಣ್ಣ ತಮ್ಮದವ್ರು ಏನು ಹೇಳ್ತಾರೆ, ಈ ಗ್ರಾಮಸ್ಥರದನ್ನು ಒಂದು ಸ್ವಲ್ಪ ಕೇಳ್ರಿ, ಏನಿದೆ ಗೋಳು ಏನಿಲ್ಲ ಅಂತ.
ಇಲ್ಲೆಲ್ಲ ಈ ತರ ಎಲ್ಲ ಗಲೀಜಿದೆ. ಇಲ್ಲೆಲ್ಲ CC ರೋಡ್ ಆಗ್ಬೇಕು. ಆಕ್ಚುಲಿ ಯಾಕಪ್ಪ ಅಂತಂದ್ರೆ ಇಲ್ಲೆಲ್ಲ CC ರೋಡ್ ಆಗ್ಬೇಕು, ಬೀದಿ ಲೈಟ್ ಆಗ್ಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಇರಬೇಕು, ಚರಂಡಿ ಇರಬೇಕು. ಇದು ಏನಪ್ಪಾ ಅಂದ್ರೆ ನಮ್ಮ ಮೂಲಭೂತ ಸೌಕರ್ಯ. ಯಾಕಂದ್ರೆ ಈ ಮೂಲಭೂತ ಸೌಕರ್ಯ ನಮ್ಗ ಇಲ್ಲಿ ನಮ್ಮ ತಾಲೂಕದಲ್ಲಿ ಯಾರು ಒದಗಿಸ್ಕೊಡಲಾಗ್ಯಾರ. ಇಲ್ಲಿ ಪಂಚಾಯತಿ ಒಳಗಡೆ ಇದ್ದಂತ ಅಧಿಕಾರಿಗಳು ಏನ್ ಮಾಡತ್ತಾರ, PDO ಅವರು ಈ ದುಡ್ಡು ಎತ್ಕೊಂತಿಲ್ಲತ್ತಾರ. ಮತ್ತೇನಪ್ಪಾ ಅಂತಂದ್ರ ಅದಕ್ಕ ಸಂಬಂಧಪಟ್ಟ ಇವ್ರಿಗೂ ಗಮನಕ್ಕೆ ಬಂದ್ರು ಅವರು ತಲೆ ಕೆಡಿಸ್ಕೊತಾ ಇಲ್ಲ. ಮೇಲಾಗಿ ಶಾಸಕರಿಗೂ ಗಮನಕ್ಕೆ ಬಂದಿದೆ ಇದು. ಏನಪ್ಪಾ ಅಂದ್ರೆ ಮುಖ್ಯ ರಸ್ತೆನೂ ಇಲ್ಲ, ಏನ್ ಬೀದಿ ಲೈಟ್ ಇಲ್ಲ, ಹೆಣ್ಮಕ್ಳಿಗೆ ಶೌಚಾಲಯ ಇಲ್ಲ, ಆಚೆ ಕಡೆ ಹೋಗ್ಬೇಕು, ಎಲ್ಲ ಭಾಳ ಪ್ರಾಬ್ಲಮ್ ಅದ. ಇತ್ತ ಕಡೆ ಸ್ವಲ್ಪ ಗಮನ ಹರಿಸ್ಬೇಕಲ್ಲ. ಮತ್ತು ಏನಪ್ಪಾ ಅಂತಂದ್ರೆ ನಮ್ಮ CM ತಾಲೂಕಿದು, ಮಾಜಿ ಮುಖ್ಯಮಂತ್ರಿಗಳ ತಾಲೂಕಿದು, ಧರ್ಮ್ ಸಿಂಗ್ ಜಿ ಅವರ ತಾಲೂಕು. ಅವ್ರ ತಾಲೂಕಲ್ಲಿ ಈ ತರ ಎಲ್ಲ ಗಬ್ಬಿದೆ. ನಮ್ಮ ತಾಲೂಕಿನಲ್ಲ ಏನು ಇಲ್ಲ. ಈ ಊರಲ್ಲಂತೂ ಏನು ಸವಲತ್ತೇ ಇಲ್ಲ. ಎಲ್ಲ ರೋಡ್ ಇದೇ ತರ ಇದೆ. ಏನ್ ರೌಡ್ ಅದು ಮಾಡು ಅಂತ ಹೇಳಿದ್ರ ಅವ್ರು ಮಾಡೋಣ ಎಲೆಕ್ಷನ್ಗೆ ಅಷ್ಟೇ ಬರ್ತಾರ, ಓಟ್ ಮಾಡಿಸ್ಕೊತಾರ, ಜನರ ಕೈಲಿಂದ ಓಟ್ ಮಾಡಿಸ್ಕೊಂಡು ಹೋದ್ರು ಅಂತಂದ್ರೆ ಮತ್ತೆ ರಿಟರ್ನ್ ಬರಲ್ಲ. 5 ವರ್ಷ ತನ ಇಲ್ಲೆಲ್ಲ ಈಗ ದೇವಸ್ಥಾನ ಇದೆ, ಈಗ ಇಲ್ಲೆಲ್ಲ ಗುಡಿ ಇದೆ, ಇಲ್ಲೆಲ್ಲ ದೇವಸ್ಥಾನ ಇದೆ ನೋಡಿ. ದೇವಸ್ಥಾನ ಗುಡಿ ಆದ್ರೆ ಕಟ್ಟಾಡ ಮಾಡ್ಬೇಕಲ್ಲ, ಇದು ಗುಡಿಯಾರ ಕಟ್ಟೋಣ ಮಾಡ್ಬೇಕಲ್ಲ. ಗುಡಿ ಬರ್ತಕ್ಕಂಥ ದುಡ್ಡನ್ನು ಎತ್ಕೊಂಡ್ ತಿಂದಾರಂತಂದ್ರ ನಮ್ಮ ಸಮಾಜ ಎಲ್ಲಿಗೆ ಬಂದಿದೆ ಅದು ವಿಚಾರ ಮಾಡ್ಬೇಕು, ನಮ್ಮ ದೇಶ ಎಲ್ಲಿಗೆ ಬಂದಿದೆ ಅದು ವಿಚಾರ ಮಾಡ್ಬೇಕು. ಸ್ವಲ್ಪ ಇತ್ತ ಕಡೆ ಗಮನ ಹರಿಸ್ರಿ. MLA ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರೆ, ನೀವು ಏನಂತಂದ್ರ ಈ ಸದ್ಯ ಮಿನಿಸ್ಟರ್ ಆಗಿರಿ, ಈ ಕಡೆ ಏನು ಬರಾಕಿಲ್ಲ. ಮೊದಲೇ MLA ಇದ್ರೆ ನೀವು ಬರ್ತಿದ್ದಿಲ್ಲ, ಈಗೇನು ಮಿನಿಸ್ಟರ್ ಸೀಟ್ ಬೇರೆ ಅದ, ನೀವೇನು ಈ ಕಡೆ ಬರಲ್ಲ ಸರ್, ನೀವು ಬೆಂಗಳೂರಲ್ಲೇ ಇರ್ತೀರಿ. ಈ ಕಡೆ ಬಡ್ರಾಗೇ ಇರ್ಬೇಕು, ಶ್ರೀಮಂತರೇ ಆಗಿರ್ಬೇಕು. ಏನಪ್ಪಾ ಅಂತಂದ್ರೆ ಈ ಊರಲ್ಲಿ ಇರೋಕತ್ತ ಒಂದು 4-5 ಮಂದಿ ರಾಜಕೀಯ ಜನರೇನು ಇರ್ತಾರಲ್ಲ, ಅವ್ರ ಮನೆ ಮುಂದೆ ಅಷ್ಟೇ ರೋಡ್ ಆಗಿರ್ತದ. ಆಯ್ತು, ಅವ್ರು ಅಷ್ಟೇ ದುಡ್ಡು ತಗೊಂಡು ಅವ್ರು ಅಷ್ಟೇ ಇದು ಮಾಡ್ತಾರ. ಇವ್ರೇನಪ್ಪ ಅಂತಂದ್ರೆ ಇಲ್ಲಿ ಜನ ಅನ್ಕರ ಮುಗ್ಧರ ಅದಾರ, ಕೇಳೋರು ಯಾರು ಇಲ್ಲ. ಕೇಳೋರ್ ಬಿಟ್ಟು ಈ ತರ ಎಲ್ಲ ಆಗ್ಯದ. ಸ್ವಲ್ಪ ಈ ಕಡೆ ಗಮನ ಹರಿಸ್ಬೇಕು ಶಾಸಕರು.